ಯೇಸು ಸ್ವಾಮಿಯ ಪುನರುತ್ಥಾನ ಶಕ್ತಿಯ ಅನುಭವ, ಒಂದು ಜ್ಞಾನೋದಯ ಯಾರಿಗೆ ಬಂತಂದ್ರೆ ಅಲ್ಲಿ ಕಾವಲು ಕಾಯುವಂತ ಆ ಕಾವಲುಗಾರರಿಗೆ ಬರ್ತದೆ. ಏನಂತ ಬಂತಂದ್ರೆ ನಿಜವಾಗಲೂ ಈತನು ದೇವ ಕುಮಾರನು, ನಿಜವಾಗಲೂ ಈತನು ದೇವ ಕುಮಾರನು. ಅವರು ಹೇಗೆ ಹೇಳಲಿಕ್ಕೆ ಸಾಧ್ಯವಾಯಿತು ಗೊತ್ತಾ? ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಬಿಟ್ಟ ಕೂಡಲೇ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. 50 ವಚನದಿಂದ ನೋಡೋಣ. 27ನೇ ಅಧ್ಯಾಯ ವಚನ 50ರಿಂದ ನೋಡುವುದಾದರೆ ಅಲ್ಲಿ ವಾಕ್ಯ ಹೇಳ್ತದೆ, ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. 52ನೇ ವಚನ, ಇದು 2 ಭಾಗವಾಯಿತು. ಭೂಮಿಯು ಅದಿರಿತು, ಬಂಡೆಗಳು ಸಿಡಿದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು, ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ಹಲ್ಲೆಲೂಯಾ.